ನಿಮ್ಮ ತಂದೆ ಪ್ರಾಪರ್ಟಿಲಿ ನಿಮಗೆ ಶೇರ್ ಇದೆಯಾ ಇಲ್ವಾ? ತಾತನ ಪ್ರಾಪರ್ಟಿ ಅಂದ ತಕ್ಷಣ ಆಟೋಮೆಟಿಕ್ ಶೇರ್ ಅಂತ ಅನ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಆಸ್ತಿಲ್ ಪಾಲಿದ್ಯಾ? ಇದೆಲ್ಲ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಗವರ್ನ್ಸ್ ಪ್ರಾಪರ್ಟಿ ರೈಟ್ಸ್. ಪ್ರಾಪರ್ಟಿ ಡಿವೈಡ್ ಮಾಡೋಕ್ಕೂ ಮುಂಚೆ ಮುಖ್ಯವಾಗಿ ಏನ್ ಗಮನಿಸಬೇಕು ಅಂತಂದ್ರೆ ನೇಚರ್ ಆಫ್ ದ ಪ್ರಾಪರ್ಟಿ ಅಂತ ಅಂದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರಾಪರ್ಟೀಸ್. ಮೊದಲನೇದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಎರಡನೇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಮೂರನೇದು ಇನ್ಹೆರಿಟೆಡ್ ಪ್ರಾಪರ್ಟಿ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಪ್ರಾಪರ್ಟಿ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಅಂದ್ರೆ ಸಾಮಾನ್ಯವಾಗಿ ಜನರೇಷನ್ ಇಂದ ಬಂದಿರತಕ್ಕಂತ ಫ್ಯಾಮಿಲಿ ಪ್ರಾಪರ್ಟಿ. ಆನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ನೋಡೋದಾದ್ರೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಂದ ಗ್ರ್ಯಾಂಡ್ ಫಾದರ್ಗೆ, ಅಲ್ಲಿಂದ ಫಾದರ್ಗೆ, ಅಲ್ಲಿಂದ ಚಿಲ್ಡ್ರನ್ಗೆ. ಇನ್ಹೆರಿಟೆಡ್ ಪ್ರಾಪರ್ಟಿ ಅಂತ ಅಂದ್ರೆ ಕೆಲವೊಂದ್ಸಲ ಪ್ರಾಪರ್ಟಿ ಸಕ್ಸೆಷನ್ ಮುಖಾಂತರ ಸಿಗುತ್ತೆ. ಇನ್ಹೆರಿಟೆಡ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ನೋಡೋದಾದ್ರೆ ಫಾದರ್ ಡೆತ್ ಆದ್ಮೇಲೆ ಅವ್ರ ಪ್ರಾಪರ್ಟಿ ಲೀಗಲ್ ಹೇರ್ಸ್ ಟ್ರಾನ್ಸ್ಫರ್ ಆಗಬಹುದು ಅಥವಾ ವಿಲ್ ಮೂಲಕ ಪ್ರಾಪರ್ಟಿ ಸಿಗಬಹುದು. ತುಂಬಾ ಜನ ಕೇಳೋದು ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಲ್ವಾ ಅಂತ. ಇಲ್ಲ, ಮುಖ್ಯವಾಗಿ ಗಮನಿಸಬೇಕಾಗಿರೋದು ಗ್ರ್ಯಾಂಡ್ ಫಾದರ್ದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ, ಆನ್ಸೆಸ್ಟ್ರಲ್ ಪ್ರಾಪರ್ಟಿನ, ವಿಲ್ ಇದೆಯಾ, ಪಾರ್ಟಿಷನ್ ಆಗಿದ್ಯಾ ಅಂತ. ತಂದೆ ಪರ್ಚೇಸ್ ಮಾಡಿದ ಪ್ರಾಪರ್ಟಿಲಿ ಶೇರ್ ಸಿಗುತ್ತಾ ಅಂತ ಕೇಳಿದ್ರೆ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್ ಆಗಿದ್ರೆ ಲೀಗಲ್ ಪೊಸಿಷನ್ ಬೇರೆ ಆಗಿರುತ್ತೆ. ಹೆಣ್ಮಕ್ಳಿಗೆ ಪ್ರಾಪರ್ಟಿಲಿ ರೈಟ್ಸ್ ಇದೆಯಾ ಅಂತ ಕೇಳಿದ್ರೆ ಹೌದು, ಹೆಣ್ಮಕ್ಳು ಕೂಡ ಪ್ರಾಪರ್ಟಿ ರೈಟ್ಸ್ ಹೊಂದಿದ್ದಾರೆ. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.